ಬರೋ 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 ಬಾರೋ ಅಳಿಯಂದ್ರೆ ಏನ್ ನನ್ ಮಗಳು ಕಾಣಿಸ್ತಾ ಇಲ್ಲ. ನಿಮ್ ಮಗಳು ಕಾಣಿಸ್ತಾ ಇಲ್ವಾ? ನನ್ ಮಗಳು ಜೊತೆ ನಿಮ್ ಹೆಂಡತಿನೂ ಕಾಣಿಸ್ತಾ ಇಲ್ಲ. ಎರಡು ಒಂದೇ ಅಲ್ವಾ ಮಾವ? ಇಲ್ಲೆಲ್ಲೋ ರಿಪೀಟ್ ಟೆಲಿಕಾಸ್ಟ್ ಸೀರಿಯಲ್ ನೋಡ್ತಾ ಇರ್ತಾಳೆ, ಹೋಗಿ ನೋಡೋಗಿ ಮಾವ. ಇಷ್ಟು ಸೀರಿಯಸ್ ವಿಷಯ ನೀವು ಇಷ್ಟು ಕೂಲಾಗಿ ತೋಳ್ತಾ ಇರೋದು ನೋಡಿದ್ರೆ ನನ್ಗೆ ಯಾಕೋ ನಿಮ್ಮ ಮೇಲೆ ತುಂಬಾ ಡೌಟ್ ಹೊಡಿತಾ ಇದೆ. ಮಾವ, ಖುಷಿ ಪಡೋ ವಿಚಾರಕ್ಕೆ ಯಾಕೆ ಇಷ್ಟೊಂದು ಸೆಟ್ ಮಾಡ್ಕೊತಾ ಇದ್ದೀರಾ? ಬಿ ಕೂಲ್ ಮಾವ, ಬಿ ಕೂಲ್. ಇಷ್ಟು ಸೀರಿಯಸ್ ವಿಷಯ ನಿಮಗೆ ಸಂತೋಷದ ವಿಚಾರನಾ? ಮಾವ, ನಿಮ್ಮ ಹೆಂಡ್ತಿ ಓಡೋದಾಗ ನೀವು ಎಷ್ಟು ಖುಷಿ ಪಟ್ರಿ ಅಂತ ನಾನು ನನ್ನ ಹೆಂಡ್ತಿ ನೋಡಿದ್ದೀವಿ. ನನ್ನ ಹೆಂಡ್ತಿ ಓಡಬೇಕಾರೆ ನಾನು ಖುಷಿ ಪಡೋದು ಬೇಡವಾ? ಇದು ಯಾವ ಸಿಮೆನ್ಯಾಯ ಮಾವ? ಅದೇ ಬೇರೆ ಇದೇ ಬೇರೆ. ಇಷ್ಟು ದಿನ ನಾನು ಡಿವೋರ್ಸ್ ಕೇಸ್ ಗೆಲ್ಲೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೆ. ಇನ್ಮೇಲೆ ಕಿಡ್ನಾಪ್ ಕೇಸಲ್ಲೂ ಎಕ್ಸ್ಪರ್ಟ್ ಅಂತ ತೋರಿಸ್ತೀನಿ. ತಗೊಳ್ಳಿ ಇನ್ನೊಂದು. ರಂಗ ಬರ ಕಡೆ ಈರಾಜ್ ಕೆಲಸ ಇದೆ, ಬಾರ ಈ ಕಡೆ ಬರ. ಒಳ್ಳೆ ಗೋಳಾಗೋಯ್ತಲ್ಲ ಪುಣ್ಯಾತ್ಮ ನೀನು. ಏನು ನನ್ನ ಹೆಂಡತಿ ಏನಾದ್ರು ನೋಡಿದ್ಯಾ ಓಡಾಡಿದ್ದು? ಅಂದ್ರೆ ಏನೇನು ಮಾತಿನಾಡ್ತ? ನಂಗೆ ಇಲ್ಲೇನು ವ್ಯಾಪಾರ ಇಲ್ಲ, ಮಾಡೋಕ್ಕೇನು ಬೇರೆ ಕೆಲಸನೂ ಇಲ್ಲ. ನಿನ್ನ ಹೆಂಡತಿ ಹೋಗ್ತಾಳ ಬರ್ತಾಳ ಅಂತ ನೋಡ್ಕೊಂಡು ಕೊಡೋದಷ್ಟೇ ಕೆಲಸನ? ಏನಾದ್ರು ತಗೊಳಕ್ ಬಂದಿಲ್ಲ ಅಂತ ಕೇಳಿದ್ದು. ಅಂದ್ರೆ ನೀನು ಏನು ಹೇಳ್ತಿರೋದು? ಈ ಏರಿಯಾದಲ್ಲಿ ಬೇರೆ ಯಾವುದು ಅಂಗಡಿನೇ ಇಲ್ಲ. ನಿನ್ನ ಹೆಂಡತಿ ನನಗೆ ನಿನ್ನ ಅಂಗಡಿ ಸಾಮಾನೇ ಬೇಕು ಅಂತ ನನ್ನ ಹತ್ರಕ್ಕೆ ಬರ್ತಾಳಂತಾನ? ಇವಾಗ ಏನೋ ಕೆಲಸ ಇದೆ. ಯಾವ ನೀನು ಎಲ್ಲೊಟ್ಟೋಗಿರ್ಬೋದು? ಸಂಬಂಧಿಕರ ಮನೆಗೆ ನಾವು ಹೋಗೋಣ. ಸುಧಾಕರ್ ಅಂಕಲ್ ಕೇಳೋಣ. ಅಂಕಲ್, ನಮ್ಮ ಪಾರು ಏನಾದ್ರು ಬಂದಿದ್ದಾಳ ಅಲ್ಲಿ? ಹೌದಾ? ಸರಿ ಅಂಕಲ್. ಹಾಂ ಹುಷಾರಾಗಿದ್ದೀವಿ. ಹಾಂ ಓಕೆ. ಹಾಂ ಮಾಡ್ತೀನಿ. ಸರಿ ಕೊಡ. ಓಹೋ ಏನು ಸರ್, ಕೆಲಸ ಇಲ್ವಾ? ರಜಾನಾ? ಇಲ್ಲ ಕಣ, ಇದೇ ಬಿದ್ದಿಲಿ ಹೆಣ ಬಿದ್ದುಬಿಟ್ಟಿತ್ತು, ನೋಡ್ಕೊಂಡು ಹೋಗುವ ಅಂತ ಬಂದೆ. ಇದೇ ಬಿದ್ದೀನಲ್ಲ? ಯಾರು ಸರ್, ಏನಾಯ್ತಂತೆ? ಪಾಪ ಅವನು ದಪ್ಪಗೆ ದುಂಡ್ಗೆ ನಿಂತರನೇ ಇದ್ದ. ಇದೇ ಏರಿಯಾದಲ್ಲಿ ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ನಂತೆ. ಅವನ ಹೆಸರು ರಾಕ್ಷರದಿಂದ ಸ್ಟಾರ್ಟ್ ಆಗುತ್ತಂತೆ. ನೋಡಿ, ಇದನ್ನೇ ನಾನು ಯಾವಾಗ ನಿಮಗೆ ಬೇಡ ಅಂತ ಹೇಳೋದು. ಈ ಬೀದಿನಲ್ಲಿ ಚಿಲ್ಲರೆ ವ್ಯಾಪಾರ ಮಾಡೋದು ರಾಕ್ಷರಂದ ಹೆಸರಿಟ್ಕೊಂಡಿರೋ ನಾನು ಒಬ್ಬನೇ ತಾನೆ. ಸಿಗರೇಟ್ ಕೇಳಿದಾಗ ಮುಚ್ಕೊಂಡು ಕೊಡಬೇಕು. ಏನು ಎತ್ತ ಅಂತ ಕೇಳಕ್ಕೆ ನೀನೇ ಅವನಲ್ಲಿ. ರೈಟ್ ಕೊಡು. ಸರಿ, ಶಿವನೇನಾದ್ರೂ ನೋಡ್ದ? ನೋಡಿದ್ನಲ್ಲ, ಬೆಳಗ್ಗೆ ಅಭಿಷೇಕ ಮುಗಿಸ್ಕೊಂಡ್ ಬಂದೆ. ನಕರ ಮಾಡ್ತಾ ಇದೆಯಾ? ನಾನು ಕೇಳಿದ್ ನನ್ನ ಫ್ರೆಂಡ್ ಶಿವನ ಕಣಲ್ಲ. ಅವನಿಲ್ಲ, ಅವ್ನು ಟೆನ್ಷನಲ್ಲಿ ಇದ್ದಾನೆ. ಅವ್ನ ಹೆಂಡತಿಯನ್ನು ಓಡೋಗ್ಬಿಟ್ಲಂತ. ನಾನು ಟಕ್ಕರ್ ಕೊಟ್ಟೆ ಅಂತ ನನಗೆ ಮಕ್ಕರ್ ಮಾಡ್ತಾ ಇದೆಯಾ? ಮಕ್ಕರಲ್ಲ ಗುರು, ನಿಜವಾಗ್ಲೂ ಹೇಳ್ತಿದ್ದೀನಿ. ನಿಜವಾಗ ಬೆಳಗ್ಗೆಯಿಂದ ಪಾಪ ಹುಡ್ಕಾಡ್ತಿದ್ದಾನೆ, ಹೆಂಡತಿ ಇಲ್ಲ, ಎಸ್ಕೇಪ್. ಲೋ ಹೇಳೋ ಬಲೋ. ಲೇ ಶಿವ, ಅರ್ಜೆಂಟಿ ಮಂಗನ ಅಂಗಡಿ ಹತ್ರ ಬರ. ರಂಗ ರಂಗನ ಅಂಗಡಿಗ? ಏನ ರಂಗ, ಹೆಂಗ ನಡೀತದೆ ವ್ಯಾಪಾರ? ನಡೀತಿದೆ, ಯಾಕೆ ಕೇಳ್ತೀಯ? ಯಾರ ಕೇರಲ್ಲ, ಮೂರಕ್ಕೆ ಇಳಿಯಲ್ಲ. ಏನ ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ? ಈರಪ್ಪ, ಸಮಾಧಾನ ಮಾಡ್ಕ, ಯಾಕೆ ಇಷ್ಟೊಂದು ಆತ್ರ?
ದಮ್ ಕೊಡ ಟೀ ಕೊಟ್ಬಿಡು ಹೇಳ ಮಗ ಹಾಂ ಅಮ್ಮಮ್ಮ ಅಂದ್ರೆ ನೀನು ಎಷ್ಟು ವರ್ಷ ಬದುಕಿರ್ಬೋದಾ? ಒಂದು 70 ವರ್ಷ? ಚಾನ್ಸೇ ಇಲ್ಲ ಬಿಡು. ಒಂದು 60 ವರ್ಷ? ಹಾಂ ನಿನಗಿರೋ ಚಟಕ್ಕೆ ಆಗೋದೇ ಇಲ್ಲ ಬಿಡು. ಈ ನನ್ನ ಮಗ ಅಂಗಡಿಯಲ್ಲಿ ಸಿಗರೇಟ್ ಸೇದಿ ಮ್ಯಾಕ್ಸಿಮಮ್ ಅಂದರೆ ಒಂದು 50 ವರ್ಷ ಬದುಕ್ಬೋದು ಕಣ. ಹಾಂ ಅದರಲ್ಲೂ ಒಂದೇ ಹೆಂಡ್ತಿ ಜೊತೆ ಸಂಸಾರ ಅದೆಷ್ಟು ಅಂತ ಮಾಡ್ತೀಯೋ ಹೇಳೋದು ಮರ್ತ್ಬಿಟ್ಟೆ. ನನ್ನ ಹೆಂಡ್ತಿ 3 ಅವರಿಂದ ಕಾಣಿಸ್ತಾ ಇಲ್ಲ ಕಣ. ಏನ ನೀನು ಹೆಂಡ್ತಿನೂ ಕಾಣಿಸ್ತಿಲ್ವಾ? ಕಣ, ಅದಕ್ಕೆ ಯಾಕೆ ಅಷ್ಟೊಂದು ಗಾಬರಿ ಆಗ್ತೇನೆ? ನಾನೇ ಆರಾಮಾಗಿದ್ದೀನಿ. ತಗೊಳ್ಳಿ ಟೀ. ಅಂದರೆ ಈಗ ಇಬ್ಬರು ಹೆಂಡ್ತೀರು ಎಸ್ಕೇಪ್ ಆಗಿದ್ದಾರೆ ಅಂತಂದರೆ ನನಗನ್ಸುತ್ತೆ ಅವನೊಬ್ಬ ಐನಾತಿನೇ ಎತ್ತಾಕೊಂಡು ಹೋಗಿದ್ದಾನೆ. ಬೇಡ ರಂಗ, ಎಡಮಗ್ಲೆಲ್ಲ ಇದ್ದಿದ್ಯಾ ಅನ್ಸುತ್ತೆ, ಮಕ್ಕದ ಮೇಲೆ ಹಾಕ್ಬಿಡ್ತೀನಿ ಟೀನಾ. ಕುಡಿ ಕುಡಿ. ಎಷ್ಟು ಗಾಂಚಲೆ ನೋಡಿ ನಾನು. ಅದು ಬಿಡು, ಈಗ ನನ್ನ ಹೆಂಡ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾದರೂ ಬೀದಿಲಿ ಏನಾದ್ರು ನಾನು ಅಲಿತಾ ಕೂತಿದ್ದೇನಾ? ಇಲ್ಲ ತಾನೆ, ಆರಾಮ್ಸೆ ದಮ್ ಹೊಡಿತಾ ಇದ್ದೀನಲ್ವಾ? ನಮ್ಮವ ಬೊಡ್ಡಿ ಮಗ ನನ್ನ ಮೇಲೆ ಕೇಸ್ ಹಾಕ್ತಾನಂತ ಹೋಗೋಣ. ಹೌದೇನಾ? ನನ್ನ ಮಗ ನನ್ನ ಮೇಲೆ ಏನಾದರೂ ಕೇಸ್ ಹಾಕ್ಲಿ, ಅವನ ಹೆಂಡ್ತಿಗೆ ಚೆನ್ನಾಗಿ ಹೊಡೆದು ಹಿಂಸೆ ಕೊಟ್ಟು ಒದ್ದೋಡ್ಸೋಣಂತ ನಾನೇ ಅವನ ಮೇಲೆ ಕೇಸ್ ಹಾಕ್ಬಿಡ್ತೀನಿ. ಹಾಂ ಮಗ, ಹೆಂಡ್ತಿರಿಲ್ಲ ಅಂದರೆ ಫೀಲ್ ಮಾಡ್ಕೋಬಾರ್ದು ಮಗ, ಖುಷಿ ಪಡಬೇಕು. ನಡಿ ಎಣ್ಣೆ ಹೊಡಿವ. ಹಾಂ ಹಂಗಂತೀಯಾ? ಏ ನಾನಿಲ್ವೇನ್ರು ಈ ಸಮಾರಂಭಕ್ಕೆ? ಹೆಂಡ್ತಿ ಏನಾದರೂ ಓಡಾಗೋಳ? ಹಂಗಾದ್ರೆ ಎಲ್ಲ ಪಾರ್ಟಿ ಮುಗಿದ್ಮೇಲೆ ಹೇಳ್ತೀನಿ, ಬಂದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಹೋಗು. ಬರ್ಕ ಏನಾಯ್ತಾ ಬಾಲು? ಓದರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ? ಆರಾಮ್ಸೆ ಕೂತ್ಕೋಗ್ರು. ಬಾ ಶಿವ, ಸುರೇಶ್ ಹಿಂಗಾದ್ರೆ ಫೋನ್ ಮಾಡಿ ಎಣ್ಣೆ ತಗೊಬರಕ್ಕೆ ಹೇಳು. ಪಕ್ಕ ಹೇಳು, ಯಾಕೆ ಇಷ್ಟೊಂದು ಟೆನ್ಷನ್ ಇದೆ? ಫಸ್ಟ್ ಫೋನ್ ಮಾಡು. ಹಲೋ, ಲವ್ ಎಲ್ಲ ಇದೆಯಾ? ಏನಪ್ಪ ಗೆಳೆಯ, ಇಷ್ಟು ಬೆಳಗ್ಗೆ ಫೋನ್ ಮಾಡಿಬಿಟ್ಟಿದ್ಯಾ? ಒಂದು ಸಂಭ್ರಮಾಚರಣೆ ಮಾಡೋಣ ಅಂತಿದ್ವಿ, ನೀನು ಇಲ್ದೆ ಅದು ಯಾಕೋ ಕಮ್ಮಿ ಅನ್ನಿಸ್ತಿತ್ತು, ಅದಕ್ಕೆ ಬಂದ್ಬಿಡು ಬಾಲು ಮನೆಗೆ. ಓಹ್, ಏನಪ್ಪ ಅಂತ ಸಂಭ್ರಮ? ನೀನು ಹೆಂಡ್ತಿ ಪ್ರೆಗ್ನೆಂಟ್ ಏನಾರು ಆದ್ಲಾ? ನನ್ನ ಮಗನೇ, ನೀನು ಬಾಯಿಗೆ ರಂಗೊಂದುಯ್ಯ. ಒಳ್ಳೆ ವಿಚಾರ ಮಾತಾಡ್ಬೇಕಾದ್ರೆ ಏನೋ ನೀನು ಅಪ್ಶಕ್ನ ತೂ. ಲವ್, ಮತ್ತೆ ಇದಕ್ಕಿಂತ ಖುಷಿ ವಿಚಾರ ಏನೋ ಇರುತ್ತೆ? ನಮ್ಮಿಬ್ರು ಹೆಣ್ತಿರು ಓಡೋಗ್ಬಿಟ್ಟವ್ರೆ. ಲೇ, ಅವರು ಓಡೋಗಿರೋದನ್ನ ಖುಷಿ ವಿಚಾರ ಅಂತ ಹೇಳ್ತಾ ಇದೀಯಾ? ಲವ್, ಈಗ ಮಾತಾಡೋಕ್ಕೆಲ್ಲ ಟೈಮ್ ಇಲ್ಲ, ಮುಚ್ಕೊಂಡು ಎಣ್ಣೆ ತಗೊಂಡು ಬೇಗ ಮನೆಗೆ ಬಂದ್ಬಿಡು. ಸರಿನಪ್ಪ, ಆಯ್ತು. ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದೆ? ಎಣ್ಣೆ ನೋಡ್ಕೊಂಡು ಆರಾಮಾಗಿರೋ ಸುಮ್ಮನೆ ಇರೋದು. ಏನ್ರೋ ಮಚ್ಚ, ಹೆಂಡ್ತೀರ್ ಬಿಟ್ಟೋದ್ರು ಅಂತ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೀರಲ್ರೋ? ಲವ್, ಕುಡಿಯೋ ಟೈಮಲ್ಲಿ ಅದು ಯಾಕೋ ಅಸಹ್ಯವಾಗಿ ಮಾತಾಡ್ತೀಯ? ನಾವು ಚೆನ್ನಾಗಿರೋದು ಇಷ್ಟ ಅಲ್ವೇನ ನಿನಗೆ? ತುಂಬಾ ವರ್ಷದಿಂದ ಹೆಣ್ಣೆ ಸಿಗದಿರೋ ನನ್ನ ಕಷ್ಟ ನಿಮ್ಗೇನ್ರೋ ಗೊತ್ತು. ಅಂಥದ್ರಲ್ಲಿ ಹೆಂಡ್ತಿ ಬಿಟ್ಟೋದ್ರು ಅಂತ ಖುಷಿ ಪಡ್ತಾ ಇದೀರಲ್ಲೋ? ಏಜ್ ಜಾಸ್ತಿ ಇರೋ ಹುಡುಗಿ ಸಿಕ್ಕಿದ್ರು ಪರವಾಗಿಲ್ಲ ಅಂತ ನಾನು ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಮುತ್ತಿನಂತೆ ಹೆಂಡ್ತಿರ್ನ ಬಿಟ್ಟು ಖುಷಿಯಾಗಿ ಕೂತಿದ್ದೀರಾ. ಎಷ್ಟು ದಿವಸನೋ ಈ ಎಂಜಾಯ್ಮೆಂಟು? ಅಮ್ಮಮ್ಮ ಅಂದ್ರು 3 ದಿನ, ಅವನ ಅಮ್ಮನ ತಳ್ಳಿದ್ರು 2 ದಿನ. ಲೈ, ನಿಮ್ಮ ಕೆಪಾಸಿಟಿ ನನಗೆ ಗೊತ್ತಿಲ್ವೇನೋ? ನಾಳೆ ಬೆಳಗ್ಗೆಗೆ ಅಷ್ಟೇ. ಈಗ ಗೊತ್ತಾಗಲ್ಲ ಕಣ್ರು ನಿಮಗೆ. ಬೆಳಗ್ಗೆ ಎದ್ದು ಟಿಫನ್ ರೆಡಿನಾ ಅಂತ ಕೇಳ್ತಿರಲ್ಲ, ಆವಾಗ ಗೊತ್ತಾಗುತ್ತೆ. ಲೈ, ಟಿಫನ್ ಬಾಕ್ಸ್ ಹಾಕ್ಲ ಅಂದ್ರೆ ಹೋಗಿ ಹೋಟ್ಲಿಗೆ ಹೋಗ್ತೀನಿ ಬಿಡು. ನಾನು ಆ ಊಟದ ಬಗ್ಗೆ ಮಾತಾಡ್ತಾ ಇಲ್ಲಪ್ಪ. ರಾತ್ರಿ ಆದ್ರೆ ನಾನು ವಿಲ ಅಂತ ನರಳ್ತೀನಲ್ಲ, ಆ ಊಟದ ಬಗ್ಗೆ ಹೇಳ್ತಾ ಇದ್ದೀನಿ. ಲೇ, ಈ ಊಟ ಕೋಟ್ಲಿದೆ ಅಂದಮೇಲೆ ಆ ಊಟ ಕೋಟ್ಲಿಲ್ಲ, ನಾನು ನೋಡ್ಕೊಂತೀವಿ ಬಿಡು, ಹುಡ್ಕೋತೀವಿ ಬಿಡು ಅಂದೆ. ಹುಡುಕತ್ತೀವಿ ಕಣ. ಈ ನನ್ನ ಮಗನ ಖರ್ಚಿದೆ ತಪ್ಪಾಯ್ತು ಕಣ. ಈ ನನ್ನ ಮಗ ಬ್ರಹ್ಮಚಾರಿ, ಇನ್ನು ಶುರು ಮಾಡಿದೀವಿ ಆಗ್ಲೇ ನಿಜ ತರಿಸ್ತಾನಲ್ಲ. ನೆನೆದಂತ ಕುಡಿತಾನೆ ಒಡ ನೀನು. ನಾನು ಬ್ರಹ್ಮಚಾರಿ ಆಗಿರ್ಬೋದು, ಆದ್ರೆ ನೀವುಗಳು ಹೆಂಡತಿ ಬಿಟ್ಟು ಗಂಡು ಸೂಳೆಗಳು. ಅತಿಯಾಗಿ ಮಾತು ಅನ್ಕೊಂಡು ಓವರ ಮಾಡ್ತಾನೆ.
ಮಗ ನನ್ನ ಹೆಂಡತಿ ಹೋಗೋಳು ಅನ್ಕೊಂಡ್ರೆ ಅವಳೆ ಬಂದವಳು ಮಗ, ಪಕ್ಕ ಅವಳೆ ಬಂದವಳೆ ಕಣ. ನನ್ನ ಮನೆಯಾಳ ಹೆಂಡತಿ ಬಂದಾಗ ನೀನು ಹೊರಟಾಗಿದ್ದಲ್ಲ, ಅದಕ್ಕೆ ಖುಷಿಯಾಗಿ ನನ್ನ ಮಕ್ಕಳು ಕುಡಿತಾವ್ರೆ ಅಂತ ಹೇಳಕ್ ಹೋಗ್ಬೇಡ ಕಣ. ನಿನ್ನ ದಮ್ಮ ಅಂತೀನಿ, ಏನೋ ಯಾರೋ ನಿಮ್ಮ ಮನೇಲಿ ನಿಮ್ಮ ಅಕ್ಕನೋ ತಂಗಿನೋ ಇಲ್ಲ ನಿಮ್ಮ ಅಮ್ಮನೋ ನಿಮ್ಮ ಅಪ್ಪನೋ ಯಾರೋ ನಿಗರ್ಕೊಂಡವ್ರು ಅಂತ ಹೇಳ್ಬಿಡ ಕಣ. ಪ್ಲೀಸ್ ಕಣ, ಪ್ಲೀಸ್ ಕಣ. ಹೋಗು. ಅಳಿಯಂದ್ರೆ ಮಾವ ಬಂದ್ರ? ಮಾವ ಮಾವ ಇದು ಇಷ್ಟು ಬೇಗ ಕಂಪ್ಲೇಂಟ್ ಕೊಟ್ಬಿಟ್ಟು ಅರೇಂಜ್ ಹೊರಟು ತಂದ್ಬಿಟ್ರ ಮಾವ? ಏನು ಅಳಿಯಂದ್ರೆ ನಾನೆಲ್ಲ ಹಾಗೆ ಮಾಡ್ತೀನಾ? ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ನನ್ನ ಮಗಳು ಕಾಣೆಯಾಗಿರೋದ್ರಿಂದ ನೀವೆಷ್ಟು ವೇದನೆ ಪಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಅದನ್ನು ನೀವು ಮುಖದಲ್ಲಿ ತೋರಿಸ್ತಾ ಇಲ್ಲ. ನೋಡಿದ್ರೆ ಬೆಳಗಿಂದ ಏನು ತಿಂದಿಲ್ಲ ಅನ್ನಿಸ್ತಾ ಇದೆ. ಅದು ನಿಮ್ಮ ಕಣ್ಣಲ್ಲೇ ಗೊತ್ತಾಗ್ತಾ ಇದೆ. ಅದಕ್ಕೆ ಸ್ಪೆಷಲ್ ಆಗಿ ಬೆಣ್ಣೆ ದೋಸೆ ಕಟ್ಟಿಸ್ಕೊಂಡ್ ಬಂದೀನಿ. ಬೆಣ್ಣೆ ದೋಸೆ ತಂದ್ರಮ್ಮ? ಮೊದಲು ಇದನ್ನು ತಿನ್ನಿ, ಆಮೇಲೆ ನಿಮ್ಮ ಹೆಂಡತಿ ಬಗ್ಗೆ ಯೋಚನೆ ಮಾಡಿ. ಒಬ್ಬರು ಹೆಂಡತಿ ಬಿಟ್ಟೋಗಿರೋ ಕಷ್ಟ ಮತ್ತೊಬ್ಬರು ಹೆಂಡತಿ ಬಿಟ್ಟೋಗಿರೋರಿಗೆ ಗೊತ್ತಾಗೋದು. ನಡೀರಿ ತಿನ್ನೋಣ. ಇವನೇನಪ್ಪ ದುಶ್ಮನ್ ಥರ ಹೋಗಿ ದೊಡ್ಡ ಮನುಷ್ಯನ ಥರ ಬಂದವನೇ? ಅಳಿಯಂದ್ರೆ ಅದು ಕುಡಿ, ನಾನೆಲ್ಲ ತಿಂತೀನಿ ಕುಡಿ. ನೋಡಿದ್ರಾ ನಿಮ್ಗೆ ಎಷ್ಟು ಹೊಟ್ಟೆ ಹಸ್ತಾ ಇದೆ ಅಂತ? ಇಲ್ಲಿ ತಿಂದ್ರೆ ಕಣ್ಣೆಸರಾಗುತ್ತೆ. ಒಳಗಡೆ ಬನ್ನಿ. ಯಾವ ಕಣ್ಣೆಸರಿಲ್ಲ, ಯಾವ ಬಸ್ಸು ಇಲ್ಲ, ಕುಡಿ ಮಾವ ನೀವು. ಅಳಿಯಂದ್ರೆ ನನ್ನ ಮಗಳು ಬಂದಿರ್ಬೇಕು. ಮಾವ ಬಂದಿದ್ದಾಳೆ. ಒಳಗಡೆಯಿಂದ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ. ಇವನೇನಪ್ಪ ಎಣ್ಣೆ ವಾಸನೆನ ಬಿರಿಯಾನಿ ವಾಸನೆ ಅನ್ಕೊಂಡವನೆ. ಅದಕ್ಕೆ ಇವನ್ ಹೆಂಡತಿ ಓಡೋಗಿರೋದು. ಅದೇ ಸರ್ಪ್ರೈಸ್ ಕೊಡ್ಬೇಕಂತಿದ್ದೀರಾ? ಹೌದು ಹೌದು ಮಾವ, ಕೊಡಿ, ನಾನು ಇಲ್ಲೇ ತಿಂತೇನೆ. ನೀವು ಒಂದು ಅರ್ಧ ಗಂಟೆ ಆಚೆ ಹೋಗ್ಬಿಟ್ಟು ಬನ್ನಿ. ಹೆವಿ ಸರ್ಪ್ರೈಸ್ ಮಾವ. ಬಂದು ನೋಡ್ಬಿಟ್ರೆ ಎದೆ ಹೊಡ್ಕೊಂಡು ಸತ್ತೇ ಹೋಗ್ಬಿಡ್ತೀರ ನೀವು. ನೀವು ಹೋಗ್ಬಿಟ್ಟು ಬನ್ನಿ, ಹೋಗ್ಬಿಟ್ಟು ಬನ್ನಿ, ಹೋಗ್ಬಿಟ್ಟು ಬರ್ತೀನಿ. ಬನ್ನಿ ಬನ್ನಿ. ಬೆಣ್ಣೆ ದೋಸೆ, ಬೆಣ್ಣೆ ದೋಸೆ. ಯಾಕಪ್ಪ ಬಾಲು ಇಷ್ಟು ಲೇಟು? ನಿಮ್ಮ ಹೆಂಡ್ತಿದ್ದೀರೇನಾದ್ರು ಹೊಸ ಗಂಡಂದಿರ್ನ ಕರ್ಕೊಂಬಂದ್ಬಿಟ್ರಾ? ಲೇ ಯಾಕಡ ಕಿತ್ತೋಗಂಗ್ ಹೊಡಿತೀನಿ ಮಗನೇ. ನಿನಗ್ ಮದ್ವೆ ಆಗಿಲ್ಲ ಅಂತ ನಮ್ಮಿಬ್ರು ಹೆಂಡ್ತಿರ್ಬೇಕು. ಯಾಕ ಮಾತಾಡ್ತೀಯಾ? ಉಗೆ ಯಾಕೆ ಸುಗಿ ಬೋಳೆ ಮಗನಿಗೆ? ಓಹ್, ಯಾಕ್ರಪ್ಪ ಹೆಂಡ್ತಿದ್ದೀರ್ ಮೇಲೆ ಇಷ್ಟೊಂದು ಫೀಲಿಂಗು? ಇವಾಗ ತಾನೇ ಹೆಂಡ್ತಿದ್ದೀರ್ ಬಿಟ್ಟೋದ್ರು ಅಂತ ಖುಷಿ ಪಡ್ತಾ ಇದ್ರಿ. ಪಡ್ರ ಇವ್ನು ನೋಡಿದ್ರೆ ಹೆಂಡ್ತಿ ಮನೇಲಿಲ್ಲ, ಬಾರೋ ಎಣ್ಣೆ ಹೊಡೆಯೋಣ ಅಂತ ಕರೆದ್ಬಿಟ್ಟು ಇವಾಗ ಹೆಂಡ್ತಿ ಬಗ್ಗೆ ಮಾತಾಡಿದ್ದಕ್ಕೆ ನನ್ನ ಮೇಲೆ ನಿಗುರ್ತಾ ಇದೆಯಾ? ಲೇ ಬಾಲು, ನಿಂದು ಅರೇಂಜ್ ಮ್ಯಾರೇಜ್, ಅವಂದು ಲವ್ ಮ್ಯಾರೇಜ್. ನಂತರ ಹೆಣ್ಣು ಸಿಗದೆ ನೀವಿಬ್ರು ಬೀದಿ ಬೀದಿ ಪರದಾಡ್ಬೇಕಿತ್ತು. ಅವಾಗ ಗೊತ್ತಾಗಿರೋದು ಹೆಂಡತಿ ವ್ಯಾಲ್ಯೂ ಏನಂತ. ಲೈ ಮನ್ಸು ಮುಟ್ಕೊಂಡು ಹೇಳ್ರ, ಇಷ್ಟೊತ್ತಿಗೆ ನೀವಿಬ್ರು ನಿಮ್ಮ ಹೆಂಡತಿದಿರಿಗೆ ಎಷ್ಟು ಸತಿ ಕಾಲ್ ಮಾಡ್ತಾ ಇದ್ರಿ? ಅವರಿಬ್ರು ನೀವು ಕಾಣಿಸಿಲ್ಲ ಅಂತ ಎಷ್ಟು ಸತಿ ನಿಮ್ಗೆ ಕಾಲ್ ಮಾಡಿರೋರು? ಯಾಕಪ್ಪ ಹೆಂಡತಿ ಕರ್ಕೊಂಬರಕ್ ಹೊರಟ? ಎಣ್ಣೆ ತಂದಿದ್ದೀವಿ, ಸಿಗರೇಟ್ ಇಲ್ವಲ್ಲ, ರಂಗನ ಅಂಗಡಿಗೆ ಹೋಗಿ ತಗೊಂಬತ್ತೀನಿ. ಹೋಗು ಹೋಗು. ಹೆಂಡ್ತಿಗೆ ಗಂಡನ ಚಿಂತೆ ಆದ್ರೆ ಗಂಡನ್ಗೆ ಕಂಡವ್ರ ಹೆಂಡತಿ ಚಿಂತೆ ಅಂತೆ. ಇಲ್ಲಿ ನಡೀತಾ ಇರೋ ವಿಚಾರಕ್ಕಿಂತ ನಿನಗೆ ಸಿಗರೇಟು ಅದರಿಂದ ಬರೋ ಹೊಗೆನೇ ಮುಖ್ಯ. ಬಿಡ, ಅವನ ಬಗ್ಗೆ ಏನ್ ಮಾತಾಡ್ತೀಯ? ಆಯ್ತಪ್ಪ, ನಿನ್ ಕಂಟು ಪೂರ್ತಿ ಕುಡು. ರಂಗ ಒಂದು ಪ್ಯಾಕ್ ಸಿಗರೇಟ್ ಕೊಡ. ನನ್ನ ಮಕ್ಕಳ್ರ ಹೆಂಡತಿ ಹೋಗಿರೋ ಚಿಂತೆ ಬಿಟ್ಬಿಟ್ಟು ಪಾರ್ಟಿ ಮಾಡ್ತಿದ್ದೀರಾ? ಪಾರ್ಟಿ ಮಾಡಿ ಮಾಡಿ. ಅಲ್ಲ ಕಣೋ, ಅವನಿಗಾದ್ರೂ ಅವನ ಡಿವೋರ್ಸ್ ಮಾವ ಇದ್ದಾನೆ, ನಿನಗೆ ಯಾರೋ ಇದ್ದಾರೆ. ಹುಟ್ಟು ಬೇವಾರಿಸಿ ನೀನು. ದೇಯ್ ಬೇವರ್ಸಿಗೆ ಈ ವರ್ಷ ಸರಿಗಿರಲ್ಲ, ಮಕ್ಕ ಕೊಡಿತೀನಿ ನೋಡು. ನಿನಗೆ ನಾನು ಹೇಳೋದು ಅರ್ಥ ಆಗಲ್ಲ, ಅದು ಸಮಸ್ಯೆ ನಿಂದು. ನೋಡೋ ಶಿವು, ಈಗ ನಿನ್ನ ಹೆಂಡತಿ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ ಹೋಗ್ತಾಳೆ ಅಂತ ಅಂದ್ಕೋ. ಅಲ್ಲಿ ಅವ್ರ ಮುಂದೆನೇ ಹೋಗಿ ಲೆಟ್ರ್ ಇಡ್ತಾಳೆ. ಏನು ಮಾಡ್ತೀಯಾ? ಅವಾಗ ನಿಂಗೆ ಇಲ್ದಿರೋ ಮಾವಂದಿರು ಬಂದು ದಡಿ ಕೊಟ್ಬಿಡ್ತಾರೆ. ಏನು ಮಾಡ್ತೀಯ ಹೇಳು? ಯಾವ ಮಾವಂದ್ರ? ಇನ್ಯಾರು? ಪೊಲೀಸರು.
ಪೊಲೀಸರ ಕತೆ ಗೊತ್ತಿಲ್ಲ ಕಣೋ ನಿಂಗೆ. ಇಲ್ಲೇ ಪಕ್ಕದ ಬೀದಿನಲ್ಲಿ ಏನು ಅವಳ ಹೆಸರು ನಿನ್ನೆ ಒಂದು ಕಂಪ್ಲೇಂಟ್ ಕೊಟ್ಲು ಗಂಡನ ಮೇಲೆ. ಏನು ಅಂತ ಗೊತ್ತಾ? ಅವಳ ಗಂಡ ಗ್ಯಾಸ್ ಬಿಟ್ನಂತೆ ಅಷ್ಟೇ. ವೆರಿ ಸಿಲ್ಲಿ. ಎಷ್ಟು ದೊಡ್ಡ ಕೇಸ್ ಆಯ್ತು ಗೊತ್ತಾ? ಅದು ಫುಲ್ ವೈರಲ್ಲು. ಅಂಥದ್ರಲ್ಲಿ ನಿಂದು ಬೇರೆ ಮರ್ಡರ್ ಕೇಸ್. ಇದು ಜೀವಾದಿನೇ ಬಿಡು. ಅಯ್ಯೋ ಅನ್ಯಾಯವಾಗಿ ಇಷ್ಟು ಸಣ್ಣ ಏಜಿಗೆ ಸಾಯ್ತಿದ್ಯಲ್ಲೋ ಭಗವಂತ. ಸಿಗರೇಟ್ ತಗೊಳ್ಳೋ ಹೋಗು. ಮಗಳೇ, ನೀನು ಇಲ್ಲಿದ್ಯಾ? ನಾನು ಬೆಳಿಗ್ಗೆಯಿಂದ ನೀನು ಹುಡುಕದೇ ಇರೋ ಜಾಗನೇ ಇಲ್ಲ. ಅಲ್ಲಿ ನೋಡಿದ್ರೆ ಅಳಿಯಂದ್ರು ಅನ್ನ ನೀರು ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಜೀವನನೇ ಬೇಡ ಅಂತ ಮೂಲೆಯಲ್ಲಿ ಕೂತಿದ್ದಾರೆ. ನೀನೇನಮ್ಮ ಇಲ್ಲಿ ಬೆಳಿಗ್ಗೆಯಿಂದ ನೀನು ಇವಳ ಜೊತೆನೇ ಇದೆಯಾ? ನನ್ನ ಅಳಿಯಂದ್ರಿಗೆ ಸಮಾಧಾನ ಮಾಡೋಕ್ಕೆ ನಾನಾದರೂ ಇದ್ದೀನಿ. ಆದರೆ ಪಾಪ ನಿನ್ನ ಗಂಡಂಗೆ ಅವನು ನೀನೇ ಜೀವ ನೀನೇ ಪ್ರಾಣ ಅಂತ ಮನೆ ಮಾಟ ಬಿಟ್ಟು ಬಂದರೆ ಅಂತ ದೇವ್ರಂತ ಮನುಷ್ಯನ ಬಿಟ್ಟು ಬಂದಿದೆಯಲ್ಲ. ನಾನಾದರೂ ಈಗ ತಾನೇ ನಮ್ಮ ಅಳಿಯಂದ್ರಿಂದ ನೋಡ್ಕೊಂಬಂದೆ, ಸಮಾಧಾನ ಆಯಿತು. ಆದರೆ ಪಾಪ ನಿನ್ನ ಗಂಡ ಬೇಜಾರಲ್ಲಿ ಯಾವ ಮೂಲೆಯಲ್ಲಿರೋ ಫ್ಯಾನಿಗೆ ತಲೆ ಕೊಟ್ಟವನೋ ಅಥವಾ ಹುಡುಕಿ ಸಾಕಾಗಿ ಯಾವ ಟ್ರೈನಿಗೆ ಕತ್ತಿಟ್ಟವನೋ. ಈಗಿನ ಕಾಲದಲ್ಲಿ ಒಳ್ಳೆ ಗಂಡ ಸಿಕ್ಕಿದ್ರೆ ಸಾಕು ಅಂತ ಹರಕೆ ಹೊತ್ಕೊಳ್ಳೋರೇ ಜಾಸ್ತಿ. ಅಂಥದ್ರಲ್ಲಿ ಹರಕೆಯನ್ನು ಪೂಜೆನೂ ಮಾಡಲ್ಲ ನೀವು. ಅನ್ಯಾಯವಾಗಿ ಒಳ್ಳೆ ಗಂಡಂದ್ರನ್ನ ಕಳ್ಕೊತಾ ಇದ್ದೀರಾ. ಸುಮ್ಮನೆ ಏನೇನೋ ಹೇಳಿ ಎದುರಿಸ್ಬೇಡಿ. ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಾ ನಿಮಗೆ? ನಾವು ಎಲ್ಲಾದ್ರೂ ಅವ್ರನ್ನ ಕರೆದ್ರೆ ಫಸ್ಟ್ ಹೇಳೋದೆ ನನಗೆ ಬರಲ್ಲ, ಸೆಕೆಂಡು ನನಗೆ ಟೈಮ್ ಇಲ್ಲ, ಥರ್ಡು ನನ್ನ ಹತ್ರ ದುಡ್ಡಿಲ್ಲ. ಅದಿರ್ಲಿ ಅಪ್ಪ, ಅದು ಯಾವತ್ತೋ ಬರ್ಡೇ ಪಾರ್ಟಿಗೆ ಹೋಗಿದ್ರಲ್ಲ, ಬರ್ಡೇ ಪಾರ್ಟಿ ಅಲ್ಲಪ್ಪ, ಫ್ರೆಂಡ್ಸ್ ಜೊತೆ ಎಣ್ಣೆ ಪಾರ್ಟಿ ಮಾಡಕ್ ಹೋದ್ರು. ನಾವು ಅಂದ್ರೆ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಅಂಕಲ್, ಅವ್ರಿಗೆ ನಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ಲಿ ಅಂತಾನೆ ನಾವ್ ಈ ರೀತಿ ಮಾಡಿದ್ದು. ಇವಾಗ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ನಾವಿಲ್ಲ ಅಂತ ಅಂದ್ರೆ. ನಾವಿಲ್ಲ ಅಂತ ಅವ್ರೇನಾದ್ರು ಅಳ್ತಿದ್ರ ಇಲ್ಲ ಗೋಳಾಡ್ತಿದ್ರ? ಏನ್ ಮಾಡ್ತಿದ್ರಪ್ಪ? ಅಯ್ಯೋ, ಏನೋ ಮಿಸ್ ಆಗಿದೆ. ನಾನು ಏನು ಹೇಳ್ಬೇಕು ಅಂತಿದ್ದೆ ಅದೇ ಮರ್ತೋಯ್ತು. ನೀನು ಮನೇಲಿದ್ಯಾ, ನನಗೋಸ್ಕರ ಬಿರಿಯಾನಿ ಮಾಡ್ತಾ ಇದೆಯಾ ಅಂತ ನಿನ್ನ ಗಂಡ ಹೇಳ್ದ. ಅರ್ಧ ಗಂಟೆ ಬಿಟ್ಟು ಬನ್ನಿ ಮಾವ, ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತೆಲ್ಲ ಹೇಳಿ ನನಗೆ ಮನೆ ಒಳಗೆ ಬಿಡ್ಲಿಲ್ಲ. ಆದ್ರೆ ಮನೆಯಿಂದ ಘಮ ಘಮ ಬಿರಿಯಾನಿ ಸ್ಮೆಲ್ ಬರ್ತಾ ಇತ್ತು. ಅಪ್ಪ, ಒಂದು ಅವ್ರು ಇರ್ಬೇಕು ಇಲ್ಲ ನಾನಿರ್ಬೇಕು. ನೀವು ಮನೆ ಹತ್ರ ಹೋಗಿ, ನಾನು ಬರ್ತೀನಿ. ಸರಿ. ಯಾವ ಮಾವ ಎಲ್ಲಿ ಸಿಕ್ಕಿದ್ರು ಮಾವ ಇವರು? ನಿನಗದ್ ಬೇಡ ಮಾವ, ಇಲ್ಲ ನಿಂತಿದ್ರಲ್ಲ, ಬನ್ನಿ ಒಳಗಡೆ ಕೂತ್ಕೊಂಡು ಮಾತಾಡುವ. ಈ ಅಪವಿತ್ರವಾದ ಜಾಗಕ್ಕೆ ನಾನು ಕಾಲಿಡಲ್ಲ. ಅದ್ಯಾರು ಬಿರಿಯಾನಿ ಮಾಡ್ತಾ ಇರೋದು? ಅದ್ಯಾರು ಸರ್ಪ್ರೈಸ್ ಕೊಡ್ತಾ ಇರೋದು? ಕರಿ ನೋಡೋಣ. ಇಲ್ಲ ಮಾವ, ಒಳಗಡೆ ಯಾರಿಲ್ಲ, ಸುಮ್ಮನೆ ತಮಾಷೆ ಮಾಡಿದ್ದು. ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ಬನ್ನಿ ಮಾವ, ಒಳಗಡೆ ನೀವೇ ಬಂದು ನೋಡಿ. ಬನ್ನಿ 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 ಮಾವ. ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ನಾವಿಲ್ಲ ಅನ್ಕೊಂಡು ಪಾರ್ಟಿ ಮಾಡ್ತಿದ್ದೀರಾ? ಇಲ್ಲ, ನೀವಿಲ್ಲ ಅಂತಾನೆ ಪಾರ್ಟಿ ಮಾಡ್ತಿದ್ದು. ಅದೇ ನಂಗೆ ಗೊತ್ತಿತ್ತು ನಮ್ ಗಂಡಂದಿರ್ನ ಈ ನನ್ ಮಗನೇ ಹಾಳು ಮಾಡಿರೋದು ಅಂತ. ಅಮ್ಮ ತಾಯಿದ್ದೀರಾ? ಫಸ್ಟ್ ಕಂಪ್ಲೀಟ್ ಮಾಡೋರ್ಗು ಇರಿ. ಈಗ ಅರ್ಧಂಬರ್ಧ ಕೇಳಿಸ್ಕೊಂಡೆ ನಿಮ್ ಲೈಫ್ ಟಿವಿ ಹೊಗೆ ಹಾಕ್ಸ್ಕೊಂಡಿರೋದು. ಮತ್ತು ಅವನೇನು ಬೈಬೇಡ ಕಣೆ, ನಮ್ಮ ತಪ್ಪೆಲ್ಲ ಅರಿವಾಗಿ ತಿದ್ದಿದ್ದೇ ನಮ್ಮ ಸುರೇಶ. ನಿಮ್ಮ ಬಗ್ಗೆ ಎಷ್ಟು ಪ್ರೀತಿಯಿಂದ ಅರ್ಥ ಮಾಡಿಸಿದ್ದೆ ನಮ್ಮ ಸುರೇಶ. ಅದು ಇನ್ಮೇಲೆ ಯಾವತ್ತೂ ನಿನ್ನ ನೆಗ್ಲೆಕ್ಟ್ ಮಾಡಲ್ಲ. ನೀನು ಯಾವ ಚಾನಲ್ ಆದರೂ ಚೇಂಜ್ ಮಾಡ್ಕೋ, ಯಾವ ಸೀರಿಯಲ್ ಬೇಕಾದ್ರೂ ನೋಡು. ಇವತ್ತು ಮಾಡಿರೋ ಸರ್ ಇನ್ನೊಂದು ತಿಂಗಳು ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಟ್ರು ಕಮ್ಮಕ್ ಅಂತ ತಿಂತೀನಿ. ಇದು ಯಾವತ್ತೂ ನಾನು ಬಿಟ್ಟೋಗ್ಬೇಡ. ಇದು ಚಿನ್ನು, ನೀನು ಅಷ್ಟೇನೆ. ನೀನು ಕೇಳ್ತಿದ್ಯಲ್ಲ ಪಕ್ಕದ ಏರಿಯಾದಿಂದ ಪಾನಿಪುರಿ ಬೇಕು ಅಂತ, ಪ್ರತಿದಿನ ಪಾರ್ಸಲ್ ತರ್ತೀನಿ. ಅದು ಚಿನ್ನ ಚೈನ್ ಕೇಳಿದ್ಯಲ್ಲ, ನಾನೇ ತಂದು ಕೊಡ್ತೀನಿ. ನೀನು ಅಷ್ಟೇನೆ, ನಾನು ಬಿಟ್ಟು ಹೋಗ್ಬಾರ್ದು. ನನ್ನೂ ಬಿಟ್ಟು ಹೋಗ್ಬೇಡ. ಹೌದು, ನೀವಿಬ್ರು ನಿಜವಾಗ್ಲೂ ಬಿಟ್ಟು ಹೋಗಿದ್ದ ಅಥವಾ ಹೇಗೆ? ನಾವು ಬೇಕು ಅಂತಾನೆ ಈ ತರ ಮಾಡಿದ್ದು. ಹೇಗೆ ನಮ್ಮ